ಅವಧಿಯಲ್ಲಿ ನೀಟ್ ಎಕ್ಸಾಮಲ್ಲಿ ಆದಂಥ ದೊಡ್ಡ ಹಲವಾರು ಪ್ರಕರಣಗಳು ಹಗರಣಗಳು ಅದು ಮುಚ್ಚಿ ಹೋಗಿ ಅದು ನಿರಂತರವಾಗಿ ನಡೆದಾಗ ಕಳೆದ ಬಾರಿ ವಿದ್ಯಾರ್ಥಿಗಳ CJP ಪಕ್ಷ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟು ದೆಹಲಿಯಲ್ಲಿ ಜಂತರ್ ಪ್ರತಿಭಟನೆ ಆಗುವಾಗ ಅದು ಒಂದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಆಗ್ತಿತ್ತು. ಪ್ರಜಾಪ್ರಭುತ್ವದ ಮೂಲ ಆಶಯದೊಂದಿಗೆ ಪ್ರತಿಭಟನೆ ಮಾಡ್ತಾ ಇತ್ತು. ಆದರೆ ಅಲ್ಲಿ ನಮ್ಮ ಈಗಿನ ಸರ್ಕಾರ ಏನುಂಟು ಈ ನೀಟ್ ಎಕ್ಸಾಮಲ್ಲಿ ಆದಂಥ ಹಗರಣಕ್ಕೆ ಅದರ ಯಾರು ನಮ್ಮ ಸಚಿವರಾದ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಒತ್ತಾಯಿಸಿ ಅವರು ಒಂದು ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆಗೆ ಬಹುಶಃ ಈ BJP ಸರ್ಕಾರದ ಎಲ್ಲ ಜನರನ್ನು ಒತ್ತು ಮಾಡಿಕೊಂಡು ಆ ಮಕ್ಕಳ ಮೇಲೆ ಬಲ ಪ್ರಯೋಗ ಮಾಡಿ ಮಾನಸಿಕವಾಗಿ ಕೊಡ್ತಿದ್ದಾರೆ. ಒಂದು ನೀಟ್ ಎಕ್ಸಾಮಲ್ಲಿ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನೇ ಹಾಳು ಮಾಡತಕ್ಕಂಥ ವಿಚಾರ ಇಟ್ಕೊಂಡು ಸುಮಾರು 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಒಂದು ಕಿಂಚಿತ್ತು ಕೂಡ ಅವರ ಮೇಲೆ ಕನಿಕರ ಇಲ್ಲದೆ ಇವತ್ತು ಆ ಪ್ರತಿಭಟನೆ ಕೂಡ ಮಾಡುವಾಗ ಆ ಮಕ್ಕಳಿಗೆ ಹೊಡೆದ ಒಂದು ರೀತಿ ನಾವು ದೃಶ್ಯ ನೋಡಿದರೆ ಯಾವ ಕಾರಣ ಕೂಡ ಅದಕ್ಕೆ ರೋಧನ ಮಾಡದಿರಲಿಕ್ಕೆ ಅಂತ ಒಂದು ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನಮ್ಮ ರಾಷ್ಟ್ರದ ನಾಯಕರು, ನಮ್ಮ ಸಂಸತ್ತಿನ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಪ್ರಧಾನಿಯವರ ಮನೆ ಬಾಗಿಲಲ್ಲಿ ಧರಣಿಗೆ ಅವರಿಗೆ ಸಹಕರಿಸಿ ಅದಕ್ಕೆ ಒತ್ತು ಕೊಟ್ಟಾಗ ಆ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಉಡುಪಿಯಲ್ಲಿ BJP ಪಕ್ಷ ಒಂದು ಪ್ರತಿಭಟನೆಯಲ್ಲಿ ಜಡ್ಕ ಸ್ಟ್ಯಾಂಡ್ ಹತ್ರ ಮಾಡಿದೆ. ಆ ಪ್ರತಿಭಟನೆಯಲ್ಲಿ ಒಬ್ಬ ಶಾಸಕರು ನಾವು ಏನೆಲ್ಲ ಮಾತಾಡಿದ ಪತ್ರಕರ್ತರ ಇದರಲ್ಲೇ ಅವರು ಮಾತಾಡಿದ ವಿಚಾರಗಳು, ಅವರು ಒಬ್ಬ ಶಾಸಕ ಸನ್ಮಾನ್ಯ ಯಶಪಾಲ್ ಸುವರ್ಣ ಅವರು ಒಂದು ಗೌರವದ ಸ್ಥಾನದಲ್ಲಿದ್ದು ಒಂದು ಜನಪ್ರತಿನಿಧಿಯಾಗಿ ಮಾತಾಡಿದಂಥ ಅತ್ಯಂತ ಕಳಪೆ ಭಾಷೆಯಲ್ಲಿ ಮಾತಾಡಿದಂಥ ಒಬ್ಬ ವ್ಯಕ್ತಿ ಸನ್ಮಾನ್ಯ ಯಶಪಾಲ್ ಸುವರ್ಣ. ಪ್ರತಿಭಟನೆ ನಮ್ಮ ಸಂವಿಧಾನದಲ್ಲಿ ಪ್ರತಿಭಟನೆಗೆ ಎಲ್ಲ ಅವಕಾಶ ಉಂಟು, ಯಾರು ಬೇಕಾದ್ರೂ ಏನು ಮುಕ್ತವಾಗಿ ಮಾತಾಡುವಂಥ ಅವಕಾಶ ಉಂಟು. ಆದರೆ ಅವರು ಪದ ಪ್ರಯೋಗ, ಅವರು ಹೇಳಿದಂಥ ವಿಚಾರ, ಆ ಪದದಲ್ಲಿರ್ತಕ್ಕಂಥ ವಿಚಾರವನ್ನು ತಾವು ಅರಿವು ಮಾಡಬೇಕಾಗಿದೆ. ಅವರು ಒಂದು ಹಂತದಲ್ಲಿ ನಾವು ಬಾಬರಿ ಮಸೀದಿ ಯಾವ ರೀತಿ ಹೊಡೆದಿದ್ದೇವೋ ಅದೇ ಧ್ವಂಸ ಮಾಡಿದ್ದೇವೆ, ಅದೇ ರೀತಿ ನಾವು ರಾಹುಲ್ ಗಾಂಧಿ ಅವರ ಮತ್ತು ಅವರ ಕುಟುಂಬವನ್ನು ನಾವು ಧ್ವಂಸ ಮಾಡ್ತೇವೆ ಅನ್ನತಕ್ಕಂಥದ್ದು ಇಷ್ಟು ದೊಡ್ಡ ಒಬ್ಬ ವಿಚಾರ ಮಾತಾಡಬೇಕಾದ್ರೆ ಅವರಿಗೆ ಯಾವ ರೀತಿಯ ಒಂದು ಧೈರ್ಯ ಇರಬೇಕು. ಇದನ್ನು ಕೈಕೊಟ್ಟು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟ? ಅವರು ಅದು ಅಲ್ಲದೆ ರಾಹುಲ್ ಗಾಂಧಿ ಅವರು ಬೆಳಿಗ್ಗೆ ಸಾಯಂಕಾಲ ಡ್ರಗ್ ತೆಗೆದು ಕೂತ್ಕೊಳ್ತಾರೆ. ಎಲ್ಲಿ ಕಂಡದ್ದು? ಇಂಥ ಒಂದು ಕೀಳು ಮಟ್ಟದ ಪ್ರತಿಕ್ರಿಯೆ ಮಾಡುವಂತ ಒಬ್ಬ ವ್ಯಕ್ತಿ ನಮ್ಮ ಜನಪ್ರತಿ ಆಗ್ಬೇಕು, ಅವರನ್ನು ಈ ರೀತಿಯ ಸುಮ್ಮನೆ ಬಿಡಬೇಕು ಅನ್ನತಕ್ಕಂಥ ನಮ್ಮ ಯುವಕರು, ಅದು ಕೂಡ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಡೀ ರಾಷ್ಟ್ರಾದ್ಯಂತ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾವು ನೀಟ್ನ ಪ್ರತಿಭಟನೆ ಆ ವಿದ್ಯಾರ್ಥಿಯ ಮೇಲೆ ಇವರು ಬಲ ಪ್ರಯೋಗ ಮಾಡೋದು, ನಾವು ಒಪ್ಪಿಕೊಂಡು ಇನ್ನಷ್ಟು ನಾವು ಬಲ ಪ್ರಯೋಗ ಮಾಡ್ತೇವೆ ಅನ್ನತಕ್ಕಂಥ ವಿಚಾರ ಹೇಳುವುದಾದ್ರೆ ಅದೇ ಪ್ರಜಾಪ್ರಭುತ್ವದ ಎಲ್ಲಿ ಹೋಗಿದೆ? ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಅದೇ ದಿವಸ ಸಾಯಂಕಾಲ ರಾತ್ರಿ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆ ಅವರು, ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರು, ಅದೇ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದ ಹರೀಶ್ ಅವರು, ಹಬೀಬ್ ಅಲಿ ಅವರು ಎಲ್ಲ ಕೂತ್ಕೊಂಡು ರಾತ್ರಿ ಏನು ಲೀಗಲ್ ಟರ್ಮ್ಸ್ ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಅವರಿಗೆ ಕಾನೂನು ಬದ್ಧವಾದ ಒಂದು ಏನು ಕೇಸನ್ನು ನಾವು ದಾಖಲಿಸ್ತೀವಿ. ಅವರ ಮೇಲೆ FIR ಹಾಕಬೇಕಂದ್ರೆ ಹಾಕಿದ್ದಾರೆ. ಅದು ಅಷ್ಟು ಅಲ್ಲ, ಜನರಿಗೆ ಈ ಬಗ್ಗೆ ಹೆಚ್ಚಿನ ಒಂದು ಏನು ಅವರಿಗೆ ಮನವರಿಕೆ ಮಾಡಲಿಕ್ಕೋಸ್ಕರ ನಾಳೆ ನಾವು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯಲ್ಲಿ ಅದೇ ಸ್ಥಳದಲ್ಲಿ ಎಲ್ಲಿ ಅವರು ಪ್ರತಿಭಟನೆ ಮಾಡಿದಂತ ಜಡ್ಕ ಸ್ಟ್ಯಾಂಡ್ ಉಂಟ ಆದರ್ಶ ಆಸ್ಪತ್ರೆ ಎದುರುಗಡೆ ನಾವು ಅವರ ವಿಚಾರದ ಬಗ್ಗೆ, ಅದರ ವಿಚಾರಧಾರೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾಳೆ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಪ್ರತಿಭಟನೆ ಹಾಕೊಟ್ಟಿದೆ. ಆ ಬಗ್ಗೆ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ತಾವೆಲ್ಲ ಈಗ ಸಹಕಾರ ಮಾಡಬೇಕಂತೇಳಿ ನಾನು ಕೋರಿಕೊಂಡು ಮುಂದಿನ ವಿಚಾರ